ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೋವಾ ಕನ್ನಡತಿ ಯೂಟ್ಯೂಬ್ ಚಾನಲಿಂದ ಇವತ್ತು ನಾನು ಪಣಜಿಯ ಹತ್ತಿರದಲ್ಲಿರುವಂತಹ ಎರಡು ಫೇಮಸ್ ಆದಂತಹ ಪಾರ್ಕ್ಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನು ಪೂರ್ತಿಯಾಗಿ ನೋಡಿ, ತುಂಬ ಮಾಹಿತಿಗಳು ನಿಮಗೆ ಸಿಗ್ತದೆ. ಇದು ಪಣಜಿ ಬಸ್ ಸ್ಟ್ಯಾಂಡಿಂದ ಒಂದೇ 1 ಕಿಲೋಮೀಟರ್ ದೂರದಲ್ಲಿ ಇದೆ. ಆದರೆ ಈ ಪಾರ್ಕ್ಗೆ ಎಂಟ್ರಿ ಕೊಡುವಾಗ ನೀವು ಅಲ್ಲಿ ಗಾಡಿಗಳನ್ನು ಪಾರ್ಕ್ ಮಾಡೋ ಹಾಗಿಲ್ಲ. ನೀವು ಸ್ವಲ್ಪ ದೂರದಲ್ಲಿ ಪಾರ್ಕಿನ ಯಾವುದೇ ಸೈಡಲ್ಲೂ ಗಾಡಿಯನ್ನು ಪಾರ್ಕ್ ಮಾಡೋ ಹಾಗಿಲ್ಲ. ನೀವು ಗಾಡಿಯನ್ನು ಎಲ್ಲಿ ಪಾರ್ಕ್ ಮಾಡ್ಬೋದು ಅಂತ ತಿಳ್ಕೊಂಡು ಪಾರ್ಕಿಂಗ್ ಮಾಡೋದು ಬೆಸ್ಟು. ಇಲ್ಲ ಅಂದರೆ ನಿಮಗೆ ತುಂಬಾ ಫೈನ್ ಹಾಕ್ತಾರೆ. ಅದು 2 ವೀಲರ್ ಆಗಿರಲಿ 4 ವೀಲರ್ ಆಗಿರಲಿ ಯಾವುದೂ ಪಾರ್ಕಿಂಗ್ ಮಾಡೋ ಹಾಗಿಲ್ಲ. ಇದರಿಂದ ಜನರಿಗೆ ತುಂಬ ತೊಂದರೆ ಆಗುತ್ತೆ ಅಂತ ಇಲ್ಲಿ ರೂಲ್ಸ್ಗಳನ್ನು ಇಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಯಾವುದೇ ಪಾರ್ಕಿಗೂ ಫೀಸ್ ಕೊಟ್ಬಿಟ್ಟು ಪಾರ್ಕ್ಗೆ ಎಂಟ್ರಿ ಕೊಡಬೇಕು ಅಂತ ಇಲ್ಲ. ಇಲ್ಲಿ ಫ್ರೀಯಾಗಿ ನೀವು ಎಲ್ಲಿ ಬೇಕಾದರೂ ಓಡಾಡ್ಬೋದು, ಕೂತ್ಕೊಳ್ಬೋದು, ಊಟ ಕೂಡ ಮಾಡ್ಬೋದು. ಯಾವುದೇ ರೀತಿಯ ಫೈನು ಫೀಸು ಏನೂ ಇಲ್ಲ. ಇದು ಇಲ್ಲಿನ ಒಳ್ಳೆ ಬೆನಿಫಿಟ್. ಹಾಗೆಯೇ ಈ ಪಾರ್ಕಲ್ಲಿ ತೊಂದರೆಗಳು ಅಥವಾ ಕಳ್ಳರು ಇದ್ದಾರಾ ಅನ್ನೋ ಭಯ ಏನು ಬೇಡ. ನೀವು ಆರಾಮಾಗಿ ಇಲ್ಲಿ ಇರ್ಬೋದು. ಯಾಕಂದರೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ತುಂಬಾ ಇದ್ದಾರೆ. ಯಾವುದೇ ರೀತಿ ತೊಂದರೆ ಆದರೂ ಸೈರನ್ ಬಟನ್ಸ್ಗಳು ಕೂಡ ಇಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಕಡೆಗಳಲ್ಲಿ ತೊಂದರೆಗಳಾದ ತಕ್ಷಣ ನಾವು ಆ ಬಟನ್ಗಳನ್ನು ಪ್ರೆಸ್ ಮಾಡ್ಬೋದು. ಹಾಗೆಯೇ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ಎಲ್ಲ ಕಡೆಯೂ ಓಡಾಡ್ತಾ ಇದ್ದಾರೆ. ನೀವು ಕೂಡ ನೋಡ್ಬೋದು. ಏನೇ ರೀತಿಯ ತೊಂದರೆಗಳು ಇಲ್ಲ. ಅಷ್ಟೇ ಅಲ್ಲ, ಈ ಪಾರ್ಕಲ್ಲಿ ನಾನು ತುಂಬ ಕಡೆ ನೋಡಿದೆ. ತುಂಬ ಜನ ನಿದ್ದೆ ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಪೊಲೀಸರು ಯಾವುದೇ ರೀತಿಯ ಡಿಸ್ಟರ್ಬ್ ಕೂಡ ಮಾಡ್ತಾ ಇಲ್ಲ. ಇದನ್ನು ನೋಡಿ ತುಂಬಾ ಖುಷಿ ಆಯಿತು. ಹಾಗೆಯೇ ಇಲ್ಲಿ ಕಾಜು ಅಂದರೆ ನಮ್ಮ ಕಡೆ ಗೇರ್ ಹಣ್ಣು, ಗೇರ್ ಬೀಜ ಅಂತ ಹೇಳ್ತೀವಲ್ಲ, ಅದ್ರ ಫೆಸ್ಟಿವಲ್ ಕೂಡ 2025 ಫೆಸ್ಟಿವಲ್ ಕೂಡ ಮಾಡಿದ್ದಾರೆ. ಈ ಪಣಜಿಯ ವ್ರತದಲ್ಲಿ ಯಾವ ಸೀಸನಲ್ಲಿ ಏನಿದೆ, ಯಾವ ಫೆಸ್ಟಿವಲ್ ಇದೆ, ಅದ್ರ ಬಗ್ಗೆ ಸಿಂಬಲ್ಗಳನ್ನು ರೋಡ್ ಹತ್ರ ರೆಡಿ ಮಾಡ್ತಾರೆ. ನೋಡಲಿಕ್ಕೆ ತುಂಬಾ ಸುಂದರವಾಗಿದೆ ನೋಡಿ. ಇವಾಗ ಗೇರ್ ಹಣ್ಣಿನ ಫೆಸ್ಟಿವಲ್, ಗೇರ್ ಹಣ್ಣಿನ ಸೀಸನ್ ಇರೋದ್ರಿಂದ ಅದ್ರ ಬಗ್ಗೆನೇ ಸ್ಟ್ಯಾಟ್ಯೂ ಮಾಡಿಬಿಟ್ಟು ವ್ರತದಲ್ಲಿಟ್ಟಿದ್ದಾರೆ. ಇದು ಪಣಜಿಯ ರೋಡು, ತುಂಬಾ ನೀಟಾಗಿರುವಂಥದ್ದು. ಹಾಗೆ ಪಣಜಿಯಲ್ಲಿ ನಿಮಗೆ ಬಿಲ್ಡಿಂಗ್ಗಳು ನೋಡ್ಲಿಕ್ಕೆ ಸಿಗ್ಬೋದು. ತುಂಬಾ ಸುಂದರವಾದ ಪೇಂಟಿಂಗ್ಗಳಿಂದ. ಇದು ಒಂಥರ ಯಾವುದೋ ಹಳೇ ಕಾಲದ ಪೇಂಟಿಂಗ್ ಥರ ಅನಿಸುತ್ತೆ, ಆದರೆ ತುಂಬಾ ಸಿಂಪಲ್ಲಾಗಿ ಲುಕಿಂಗ್ ಆಗಿರುವಂಥ ಪೇಂಟಿಂಗು. ಈ ಪೇಂಟಿಂಗ್ಗಳು ನೋಡಲಿಕ್ಕೆ ಪಣಜಿಗೆ ತುಂಬ ಜನ ಬರ್ತಾರೆ. ತುಂಬ ಫೋಟೋಗಳನ್ನು, ವಿಡಿಯೋಗಳನ್ನು ಇಲ್ಲಿದ್ದಾನೆ ಮಾಡ್ತಾರೆ. ತುಂಬಾ ಲೈಟ್ ಕಲರಲ್ಲಿ ಈ ಪೇಂಟಿಂಗ್ಗಳು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಇದೆಲ್ಲ ಮನೆಗಳು, ಕೆಲವೊಂದು ಅಂಗಡಿಗಳಿಗೂ ಕೂಡ ಇದೇ ಥರ ಪೇಂಟಿಂಗ್ ಮಾಡಿದ್ದಾರೆ. ಹಾಗೆ ಇದು ಪಣಜಿ ಬಸ್ ಸ್ಟ್ಯಾಂಡ್ ಹತ್ರನೇ ಇರುವಂತಹ ಪಾರ್ಕ್. ಇದು ತುಂಬಾ ದೊಡ್ಡದಾಗಿರುವಂಥ ಪಾರ್ಕು. ಇಲ್ಲೂ ಕೂಡ ಎನಿ ಟೈಮ್ ಓಪನ್ನೇ ಇರುತ್ತೆ ಪಾರ್ಕ್ಗಳು ಕೂಡ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.